ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಚನೆಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ದುಡುಕಿ ಈ ತಪ್ಪುಗಳನ್ನು ಮಾಡಲು ಹೋಗಬೇಡಿ. ಯಾಕಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಷ್ಟು ದಿನ ಇಳಿಕೆಯಾಗುತ್ತಾ ಹೋಗುತ್ತಿತ್ತು. ಆದರೆ ಇದೀಗ ಮತ್ತೆ ಏರಿಕೆಯಾಗಲು ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ನೀವು ಈ ಚಾರ್ಟ್ನ ನೋಡ್ತಾ ಇರ್ಬೋದು. ಜುಲೈ 1ರಿಂದ ಜುಲೈ 25ರವರೆಗೆ ಇಳಿಕೆ ಏರಿಕೆ ಆಗುತ್ತಾ ಹೋಗುತ್ತಿದ್ದ ಚಿನ್ನದ ಬೆಲೆ 25ನೇ ತಾರೀಕು ದಿಢೀರ್ ಇಳಿಕೆಯಾಗಿತ್ತು. ಆದರೆ ಇದೀಗ 26ನೇ ತಾರೀಕಿನಿಂದ ಏರಿಕೆಯಾಗಲು ಪ್ರಾರಂಭವಾಗಿದೆ. ಹಾಗಾದರೆ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆಯಾಗಿದೆ, ಬೆಳ್ಳಿಯ ಬೆಲೆಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಅದೇ ರೀತಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆಯಾಗಿದೆ ನೋಡೋಣ. ಇವತ್ತು ಪ್ರತಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 14,433 ರೂಪಾಯಿ ಇದೆ. ನಿನ್ನೆ 14,351 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಪ್ರತಿ ಗ್ರಾಮ್ಗೆ 82 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ ಚಿನ್ನಕ್ಕೆ 8,200 ರೂಪಾಯಿಗಳು ಏರಿಕೆ ಆಗಿರುವಂಥದ್ದು. ನಂತರ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು ಪ್ರತಿ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 13,230 ರೂಪಾಯಿ ಇದೆ. ನಿನ್ನೆ 13,155 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಇವತ್ತು ಪ್ರತಿ ಗ್ರಾಮ್ಗೆ 75 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ಗೆ 7,500 ರೂಪಾಯಿಗಳು ಏರಿಕೆ ಕಂಡಿರುವಂಥದ್ದು. ನಂತರ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನೋಡೋದಾದರೆ ಇವತ್ತು ಪ್ರತಿ 1 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ 10,825 ರೂಪಾಯಿ ಇದೆ. ನಿನ್ನೆ 10,763 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಇವತ್ತು ಪ್ರತಿ ಗ್ರಾಮ್ಗೆ 62 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ಗೆ 6,200 ರೂಪಾಯಿ ಏರಿಕೆ ಆಗಿರುವಂಥದ್ದು. ಇದಿಷ್ಟು ಚಿನ್ನದ ಬೆಲೆಯಾದರೆ ಬೆಳ್ಳಿಯ ಬೆಲೆಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನೋಡೋದಾದರೆ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ಲ. ನಿನ್ನೆ 235 ರೂಪಾಯಿ ಇತ್ತು. ಇವತ್ತು ಕೂಡ ಪ್ರತಿ ಗ್ರಾಮ್ಗೆ 235 ರೂಪಾಯೇ ಇದೆ. ಅದೇ ರೀತಿ 1 kg ಬೆಳ್ಳಿಗೆ 2,35,000 ರೂಪಾಯಿಗಳಿದೆ. ಇದಿಷ್ಟು ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಮಾಹಿತಿಯಾಗಿರುತ್ತದೆ. ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚನೆ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ದಿನ ಕಾಯುವುದು ಉತ್ತಮ. ಯಾಕಂದರೆ ಚಿನ್ನದ ಬೆಲೆ ಇದೀಗ ಏರಿಕೆಯಾಗಲು ಪ್ರಾರಂಭ ಆಗಿದೆ. ಇನ್ನೊಂದಷ್ಟು ದಿನಗಳ ನಂತರ ಚಿನ್ನದ ಬೆಲೆ ಮತ್ತೆ ಇಳಿಕೆಯಾಗಲು ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ಚಿನ್ನ ಖರೀದಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.